ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಭಾರತೀಯರೆಲ್ಲ ನೋಡಲೇಬೇಕಾದ ಸುದ್ದಿ. ಬಾಂಗ್ಲಾ ಮೇಲೆ ಇನ್ನೂ ಯುದ್ಧನೇ ಮಾಡ್ತಿಲ್ಲ ಮೋದಿ. ಬೇರೆ ದೇಶದವ್ರು ಕೆಣಕೋದಿರಲಿ, ನಮ್ಮ ದೇಶದವರೇ ಅಯ್ಯೋ ಮೋದಿ ಹತ್ರ ಏನೂ ಮಾಡೋಕ್ಕಾಗ್ತಿಲ್ಲ, ಮೋದಿ ನಂಬ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ, ಯುದ್ಧನೇ ಮಾಡ್ತಿಲ್ಲ, ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಿದ್ರು ಕೂಡ ಯುದ್ಧನೇ ಮಾಡ್ತಿಲ್ಲ ಅಂತಿರೋರೆಲ್ಲ ಕಣ್ಣೆರಳಿಸಿ ನೋಡಿ, ಈಗ ಕಿವಿ ಓಪನ್ ಮಾಡಿ ಕೇಳಿ. ಈಗ ಬಾಂಗ್ಲಾದ ವಿರುದ್ಧ ಮೋದಿ ಯುದ್ಧ, ಎಂಥ ಯುದ್ಧ ಮಾಡಿದ್ದಾರೆ ಅಂದರೆ ಬಾಂಗ್ಲಾದ ಮೇಲೆ ಎಂತಹ ದಾಳಿ ಮಾಡಿದೆ ಭಾರತ, ಅದನ್ನು ನೋಡಿ. ಈಗ ಇದು ಒಂದು ಜನರೇಷನ್ ಅಲ್ಲ, ಭವಿಷ್ಯದಲ್ಲಿ ಎಷ್ಟೋ ತಲೆಮಾರುಗಳ ಕಂಗಾಲಾಗಬೇಕು ಅಂತಹ ದಾಳಿ. ಹಿಂದೂಗಳನ್ನು ಟಚ್ ಮಾಡಿದ ಬಾಂಗ್ಲಾ ಮೇಲೆ ಭಾರತ ಎಂತಹ ದಾಳಿ ಮಾಡಿದೆ. ಬಾಂಗ್ಲಾವನ್ನ ಭೂಪಟದಿಂದ ಅಳಿಸಿ ಹಾಕುವಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ. ಬಾಂಗ್ಲಾ ಒಂದು ಜನರೇಷನ್ ಅಲ್ಲ, ತಲೆಮಾರುಗಳವರೆಗೆ ಬಹಳ ದೊಡ್ಡ ಪೆಟ್ಟು ತಿನ್ನುವಂಥ ಒಂದು ಯುದ್ಧ ಇದು. ಟ್ರಂಪ್ ಬಾಯಲ್ಲಿ ಹೇಳಿದ್ದನ್ನು ಕೈಯಲ್ಲಿ ಮಾಡಿ ತೋರಿಸೇ ಬಿಟ್ಟರು ಮೋದಿ. ಏನದು ಹಾಗಾದರೆ ಅಸಲಿ ಯುದ್ಧ ಹೆಂಗಾಗಿದೆ ನೋಡಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಹಳ ಮೇಜರ್ ಡೆವಲಪ್ಮೆಂಟ್ ಇದು. ಭಾರತ ಇವತ್ತು ಯಾವ ರೀತಿ ಸೂಪರ್ ಪವರ್ ಅನ್ನೋದು ಗೊತ್ತು, ಯಾವ ರೀತಿ ನಮ್ಮ ವಿದೇಶಾಂಗ ನೀತಿ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತು. ಜಗತ್ತೇ ಭಾರತದ ಚಾಣಾಕ್ಯ ನೀತಿಗೆ ಬೆರಗಾಗಿದೆ, ನಮ್ಮ ರಣತಂತ್ರಕ್ಕೆ ತಲೆದೂಗ್ತಾ ಇದೆ. ಇದರ ನಡುವೆ ಈಗ ಬಾಂಗ್ಲಾಗೆ ಎಂತಹ ಆಘಾತ ಕೊಟ್ಟಿದೆ ನೋಡಿ, ಚೇತರಿಸ್ಕೊಳ್ಳೋಕ್ಕಾಗದಿರುವಂಥದ್ದು. ನೋಡ್ತಾ ಹೋಗೋಣ. 1971 ಲಿಬರೇಷನ್ ವಾರ್. ಭಾರತ ಬರೀ ಬಾಂಗ್ಲಾ ಹುಟ್ಟುಕೊಳ್ಳೋದಕ್ಕಷ್ಟೇ ಕಾರಣ ಆಗಿದ್ದಲ್ಲ. ಬಾಂಗ್ಲಾದೇಶ ಬಡತನದಲ್ಲಿ ಮಿಂದೇಳ್ತಾ ಇದ್ದಂತಹ ಬಾಂಗ್ಲಾ, ಪಾಕ್ನ ಭಾಗವಾಗಿದ್ದಂತಹ ಬಾಂಗ್ಲಾದಲ್ಲಿ ಏನು ತಿನ್ನೋಕ್ಕೆ ಒಂದು ತುತ್ತನ್ನು ಸಿಗ್ತಿರ್ಲಿಲ್ಲ, ಅಂತಹ ಪರಿಸ್ಥಿತಿ ಇತ್ತು. ಆದರೆ ಭಾರತ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಮಾಡುತ್ತೆ ಅವತ್ತು. ಏನದು, ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನೇ ಸ್ಯಾಕ್ರಿಫೈಸ್ ಮಾಡಿ ಅಲ್ಲಿ ಇಡೀ ಬಾಂಗ್ಲಾವನ್ನು ಕಟ್ಟೋದಕ್ಕೆ, ಅವರ ಬಡತನವನ್ನು ಗೆಲ್ಲೋದಕ್ಕೆ, ತುತ್ತನ್ನ ಊಟ ಮಾಡೋದಕ್ಕೆ, ಅವರ ಮಕ್ಕಳ ಭವಿಷ್ಯವನ್ನು ಬೆಳಗೋದಕ್ಕೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಗಟ್ಟಿ ಮಾಡುತ್ತೆ ಭಾರತ. ಸೊ ಭಾರತ ಗಾರ್ಮೆಂಟ್ ಸೆಕ್ಟರ್ ಇವತ್ತು ಬಾಂಗ್ಲಾ ಜಗತ್ತಿಗೆ ದೊಡ್ಡ ಮಟ್ಟದಲ್ಲಿ ಏನು ಎಕ್ಸ್ಪೋರ್ಟ್ ಮಾಡ್ತಿದೆಯಲ್ಲ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ಬಾಂಗ್ಲಾದ ಪಾಲು ಅತಿ ದೊಡ್ಡದಿದೆಯಲ್ವಾ, ಅದನ್ನು ಯಾರು ಹುಟ್ಟಾಕ್ಕೊಟ್ಟಿದ್ದು? ಇದೇ ಭಾರತ. ಭಾರತ ಅವ್ರಿಗೆ ಕೋಟಿ ಕೋಟಿ, ಸಾವಿರಾರಲ್ಲ ಲಕ್ಷಗಟ್ಟಲೆ ಕೋಟಿಯನ್ನು ಸುರಿಯತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು ಸ್ವಾತಂತ್ರ್ಯ ಕೊಡಿಸಿದ್ದಷ್ಟೇ ಅಲ್ಲ, ಇಂದಿರಾ ಗಾಂಧಿಯವರು ಯುದ್ಧ ಗೆದ್ರು, ಬಾಂಗ್ಲಾ ಮಾಡಿದ್ರು, ಭಾರತಕ್ಕೇನು ಪ್ರಯೋಜನ ಆಯಿತು? ನಮ್ಮ ಟೆಕ್ಸ್ಟೈಲ್ ಸೆಕ್ಟರು ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು, ಬಾಂಗ್ಲಾಗೆ ಲಕ್ಷಗಟ್ಟಲೆ ದುಡ್ಡು ಸುರಿದ್ವಿ. ಓಕೆ, ನಮ್ಮ ಆ ಭಾಗ ಶಾಂತಿಯುತವಾಗಿರಲಿ, ಒಂದು ಒಳ್ಳೆ ನೇಬರ್ ಇರಲಿ ಅನ್ನುವಂಥ ಪ್ರಯತ್ನ ಫಲ ಕೊಡ್ತಾ ಅದು ಹಾವಿಗೆ ಹಾಲೆರೆದಂತಾಯ್ತಲ್ವಾ. ಸೊ ಬಾಂಗ್ಲಾ ಅನ್ನೋದು ಸೃಷ್ಟಿಯಾಗಿದ್ದು ಭಾರತಕ್ಕೆ ಮತ್ತೊಂದು ಪಾಕ್ನಂತೆ ಈಗ ಪರಿಣಮಿಸಿದೆ. ಹಸೀನಾ ಅವಧಿಯಲ್ಲಿ ಇದ್ದಂಥ ಆ ಒಂದು ಸ್ನೇಹ, ಮತ್ತು ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ, ವ್ಯಾಪಾರ, ವಾಣಿಜ್ಯ ಎಲ್ಲ ಕುಸಿದು ಬಿತ್ತು, ಪ್ರತಿಯೊಂದು ಕೂಡ ಕುಸಿದು ಬಿತ್ತು. ಈ ದಂಗೆ ಆದಮೇಲೆ ಭಾರತದ ವಿರುದ್ಧ ಎಂತಹ ಸಂಚು ಮಾಡ್ತಾ ಇದೆ, ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಿದೆ, ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲೂ ನುಸುಳುತ್ತಾನೆ ಇದ್ದಾರೆ, ಇಲ್ಲಿ ಬಂದು ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಬಾರ್ದ ಕೆಲಸ ಮಾಡ್ತಿದ್ದಾರೆ. ಈಗೇನು ಮಾಡ್ಬೇಕು ಹಾಗಾದ್ರೆ? ಭಾರತ ಯುದ್ಧ ಮಾಡಬೇಕಲ್ವಾ? ಯುದ್ಧ ಮಾಡಿದ್ದಾರೆ ಮೋದಿ. ಈ ಟೆಕ್ಸ್ಟೈಲ್ ಸೆಕ್ಟರ್ ಬಾಂಗ್ಲಾದೇಶ ಉಸಿರಾಡ್ತಿರೋದೇ ಇದರಿಂದ. ಪಾಕಿಸ್ತಾನಕ್ಕೊಂದು ದಾಳಿ, ಬಾಂಗ್ಲಾಗೆ ಇನ್ನೊಂದು ದಾಳಿ. ಆಪರೇಷನ್ ಸಿಂಧೂರಾಗಿಂತನೂ ದೊಡ್ಡ ಅಟ್ಯಾಕ್ ಇದು. ಟೆಕ್ಸ್ಟೈಲ್ ಸೆಕ್ಟರನ್ನು ಶೇಕ್ ಮಾಡಿದ ಭಾರತ. ಇನ್ನು ಮುಂದೆ ಬಾಂಗ್ಲಾದಲ್ಲಿ ಏನಿದ್ರು ಬರೀ ನರಕ ಯಾತನೆ, ಬರೀ ಬಡತನ ಕಿತ್ತು ತಿಂದು ಅವರವರೇ ಕಿತ್ತಾಡ್ಕೊಂಡು ಸಾಯ್ತಾರೆ. ಅಂತಹ ಪರಿಸ್ಥಿತಿಗೆ ತಂದಿಡ್ತಿದೆ ಭಾರತ. ಒಂದಲ್ಲ ಎರಡಲ್ಲ, ಮೂರು ಆಘಾತ ಅವ್ರಿಗೆ. ಯಾವ ರೀತಿ ಅನ್ನೋದನ್ನು ನೋಡ್ತಾ ಹೋಗೋಣ. ಭಾರತ ಏನು ಮಾಡಿದೆ ಅಂದರೆ, ಯುದ್ಧ ಮಾಡಿದ್ರೆ ಎಷ್ಟು ಜನ ಸಾಯ್ತಾರೆ? 100 ಜನ, 150 ಜನ, 200 ಜನ, 1000 ಜನ ಸಾಯಬಹುದು. ಭಯೋತ್ಪಾದಕರ ಮೇಲೆ ದಾಳಿ, ಸೈನಿಕರ ಮೇಲೆ ದಾಳಿ, ಎಷ್ಟು ಜನ ಸಾಯಿಸೋಕೆ ಸಾಧ್ಯ? ವರ್ಷಗಟ್ಟಲೆ 2, 3, 4 ವರ್ಷ ಯುದ್ಧ ನಡೆಸ್ಕೊಂಡು ಹೋಗ್ತಿದ್ರೆ ನಮ್ಮ ಆರ್ಥಿಕತೆಗೆ ಪೆಟ್ಟು ಬೀಳುತ್ತಾ? ಆದರೆ ಮೋದಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ತಲೆಮಾರುಗಳವರೆಗೂ ಕೂಡ ಎದ್ದು ನಿಲ್ಲೋಕ್ಕಾಗಬಾರ್ದು, ಹಿಂದೂಗಳ ರಕ್ತ ಹರಿಸಿದ ಕೈ ನಡಗಬೇಕು, ಅಂತಹ ಬೆಳವಣಿಗೆ ಆಗ್ತಾ ಇದೆ ಈಗ.
ಏನದು EU ಜೊತೆಗೆ ಟ್ರೇಡ್ ಡೀಲ್ ಆಗಿದೆಯಲ್ವಾ. ಈಗ ಎಷ್ಟಾಗಲಿದೆ ಭಾರತದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್? $7 ಬಿಲಿಯನ್ ನಷ್ಟಿದ್ದಂತಹ ನಮ್ಮ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಈಗ ಮ್ಯಾಸಿವ್ 30-45, ಆರಂಭದಲ್ಲಿ 30 ಅಂತ ಇಟ್ಕೊಳ್ಳಿ, ಮಿನಿಮಮ್ಮು $45 ಬಿಲಿಯನ್ ಏರಿಕೆಯಾಗಲಿದೆ. ಅಂದರೆ 5 ಪಟ್ಟು ಜಂಪ್ ಆಗುತ್ತೆ. ಬಾಂಗ್ಲಾದೇಶಿತ್ತು ಹತ್ತತ್ರ $30 ಬಿಲಿಯನ್ ನಷ್ಟಿತ್ತು. ಯಾಕಿತ್ತು ಅಂತ ಕೇಳಿದ್ರೆ ಅವ್ರದ್ದು ಝೀರೋ ಡ್ಯೂಟಿ ಆಕ್ಸೆಸ್ ಇತ್ತು. ಒಂದು ಬಡ ದೇಶ ಅನ್ನೋ ಕಾರಣಕ್ಕೆ ಅವ್ರಿಗೆ ಅನುಕೂಲ ಇತ್ತು. ಯುರೋಪ್ನ ಅತಿ ದೊಡ್ಡ ಪಾಲನ್ನು ಬಾಂಗ್ಲಾನೇ ಆವರಿಸ್ಕೊಂಡಿತ್ತು. ಆದರೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ಈ ಟ್ರೇಡ್ ಡೀಲಿಂದಾಗಿ ಬಾಂಗ್ಲಾ ಬುಡ ಸಮೇತ ನಲುಗಬೇಕು. ಅಂತಹ ಹೊಡೆತ ಭಾರತ ಈಗ ಬಾಂಗ್ಲಾವನ್ನು ಈ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅಂದರೆ ಅವ್ರ ಜೀವನ ಇರೋದೇ ಅದ್ರ ಮೇಲೆ. ಬಾಂಗ್ಲಾದಲ್ಲಿ ಜೀವನ ಇದೆ, ಅವ್ರಿಗೆ 3 ಹೊತ್ತು ಊಟ ಸಿಗುತ್ತೆ ಅಂದರೆ ಇದರಿಂದ. ಅದಕ್ಕೆ ಮಹಾ ಆಘಾತವನ್ನು ಕೊಡ್ತಾ ಇದೆ ನಮ್ಮ ಈ ಡೀಲ್. ಇದು ಮೊದಲನೆಯ ಸಿಡಿಲಾಘಾತ ಭಾರತ ಬಾಂಗ್ಲಾಗೆ ಕೊಟ್ಟಿರೋದು. ನಂಬರ್ 2, EU. Now earlier in the day you used to always ask us, the press used to always ask us, that why is Bangladesh able to export $30 billion worth of textiles and India is such a small player? Because Bangladesh, being a least developed country, LDC, had zero duty access, and they were able to capture 30 billion out of the $250 billion market of European Union in textiles alone. Now we see before our eyes a potential to grow from 7 billion to at least 30, 35, 40 billion very quickly, being an area of strength in India. And you can imagine that if we add this kind of business only in the textile sector alone, just only in the textile sector alone, we are looking at close to 6 or 7 million jobs coming into that sector. ಅದು ಕೂಡ ಯಾವತ್ತೋ ಆಗುತ್ತೆ, ಮುಂದಿನೆಷ್ಟೋ ವರ್ಷಕ್ಕಾಗುತ್ತೆ ಅಲ್ಲ. ಕ್ವಿಕ್ಲಿ ಭಾರತ $40 ಬಿಲಿಯನ್ ಎಕ್ಸ್ಪೋರ್ಟನ್ನು, ಅಷ್ಟು ಮೊತ್ತದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟನ್ನು ಕ್ರಾಸ್ ಮಾಡಲಿದೆ. ಇದು ಒಂದು ಸೆಕ್ಟರ್ ಎಕ್ಸಾಂಪಲ್. ಇನ್ನು ವಿವಿಧ ವಲಯದಲ್ಲಿ ಯುರೋಪಿಯನ್ ಟ್ರೇಡ್ ಡೀಲಿಂದ ಏನೇನು ಆಗಬಹುದು ಭಾರತದಲ್ಲಿ, ಜಸ್ಟ್ ಇಮ್ಯಾಜಿನ್. ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಭಾರತ ಹೆಂಗೆ ಬೆಳಗತ್ತೆ ಅಂದರೆ ಇನ್ನು ಮುಂದೆ ಜಾಬ್ ಕ್ರಿಯೇಷನ್ನು ಯಾವ ರೀತಿ ಆಗುತ್ತೆ ಅಂದರೆ ಇದು ಒಂದು ಎಕ್ಸಾಂಪಲ್, ಒಂದು ಸೆಕ್ಟರ್ದು. ಅದೇ ರೀತಿ ಬೇರೆ ಬೇರೆ ಸೆಕ್ಟರ್ಗೆ ಅನ್ವಯ ಆಗುತ್ತೆ. ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಬಾಂಗ್ಲಾ ವಿಚಾರಕ್ಕೆ ಬರೋಣ. ಈಗ ಬಾಂಗ್ಲಾ ವಿಚಾರಕ್ಕೆ ಬರೋಣ. ನೋಡಿ, ಬಾಂಗ್ಲಾದಲ್ಲಿ ಈಗ ಏನಾಗಿದೆ ಅನ್ನೋದನ್ನು ನೋಡಿ. ಎರಡನೇ ಆಘಾತ ಏನು? ಈ ರೀತಿ ಕ್ರೈಸಿಸ್ ಆಗಿ ಹಸೀನಾ ಹೊರಗೆ ಹಾಕಿದ ಮೇಲೆ, ಭಾರತ ಬಾಂಗ್ಲಾದ ಸಂಬಂಧ ಮುರಿದು ಬಿದ್ದ ಮೇಲೆ, ಒಂದು ಅದಾನಿ ಪವರ್ ಕಟ್. ಅದಾನಿ ಪವರ್ ಇಲ್ಲದೆ ಬಾಂಗ್ಲಾ ನಲುಗಿ ಹೋಗಿದೆ. ಅಲ್ಲಿನ ಹತ್ತಿ ಗಿರಣಿಗಳು ಬಾಗಿಲು ಹಾಕೋದಕ್ಕೆ 2 ಪ್ರಮುಖ ಹೊಡೆತ ಕೊಟ್ಟಿದೆ ಭಾರತ. ಹೆಂಗಾಗತ್ತೆ ಅಂದರೆ ಇನ್ನು ಮುಂದೆ ತಿನ್ನೋಕೆ ಅನ್ನ ಇಲ್ಲದೆ ಬೀದಿಯಲ್ಲಿ ಬಿದ್ದಿರುತ್ತೆ ಬಾಂಗ್ಲಾ. ಹಿಂದೂಗಳ ರಕ್ತ ಹರಿಸಿದ್ರಲ್ಲ, ಏನಾಗುತ್ತೆ ನೋಡಿ ಈಗೇನು ಮಾಡಿದೆ ಅಂತ. ಭಾರತದಿಂದ ಈಗ ಅಗ್ಗದ ನೂಲು ಬಾಂಗ್ಲಾಗೆ ದೊಡ್ಡ ಮೊತ್ತದಲ್ಲಿ ಹೋಗಿಬಿಟ್ಟಿದೆ. ಯಾಕೆ? ಭಾರತದಲ್ಲಿ ಹತ್ತಿ ಸಿಕ್ಕಾಪಟ್ಟೆ ಬೆಳಿತೀವಿ, ಅಲ್ಲಿ ಹತ್ತಿ ಬೆಳೆಯಲ್ಲ. ಭಾರತೀಯ ಗಿರಣಿಗಳಿಗೆ ನಮ್ಮ ಕಚ್ಚಾ ವಸ್ತು ಕಡಿಮೆ ಬೆಲೆಗೆ ಸಿಕ್ಕಾಪಟ್ಟೆ ಸಿಗತ್ತೆ ಹತ್ತಿ ಬೆಳೆಯೋದ್ರಿಂದಾಗಿ. ಸೊ ನೂಲನ್ನು ಇಲ್ಲಿನವರು ಕಡಿಮೆ ಬೆಲೆಗೆ ಬಾಂಗ್ಲಾದೇಶಕ್ಕೆ ರಫ್ತು ಮಾಡ್ತಾರೆ. ನಮ್ಮ ಗಿರಣಿಗಳು ತುಂಬ ಕಡಿಮೆಗೆ ಬಾಂಗ್ಲಾದೇಶಕ್ಕೆ ನೂಲನ್ನು ರಫ್ತು ಮಾಡ್ತಾರೆ. ಸೊ ಬಾಂಗ್ಲಾದೇಶದ ಸಿದ್ಧ ಉಡುಪು ರಫ್ತುದಾರರಿದ್ದಾರಲ್ಲ, ಗಾರ್ಮೆಂಟ್ಸ್ ಸೆಕ್ಟರ್, ಅವರು ಬಾಂಗ್ಲಾದಲ್ಲಿ ತಯಾರಾಗುವ ನೂಲು ತುಂಬ ಕಾಸ್ಟ್ಲಿ ಆಗುತ್ತೆ ಅವರಿಗೆ. ಯಾಕೆ? ಅಲ್ಲಿ ಹತ್ತಿ ಬೆಳೆಯಲ್ಲ, ಭಾರತದಿಂದ ಬರೋದು ತುಂಬ ಕಡಿಮೆಯಲ್ಲಿ ಸಿಗುತ್ತೆ. ಸೊ ಅದಕ್ಕೇನೆ ಮುಗಿಬಿದ್ದಿದ್ದಾರೆ, ಅದನ್ನೇ ತಗೊಳ್ತಿದ್ದಾರೆ, ಅದ್ರ ಮೇಲೇ ಡಿಪೆಂಡ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ಅದರಿಂದ ಏನಾಗ್ತಿದೆ, ಅಲ್ಲಿ ನೂಲು ತಯಾರಿಕಾ ಫ್ಯಾಕ್ಟ್ರಿಗಳು ಸಣ್ಣ ಮಧ್ಯಮ ಎಲ್ಲ ಕ್ಲೋಸ್, ಬಾಗಿಲು ಮುಚ್ಚಿಕೊಂಡು ಈಗ ಬೀದಿಗೆ ಬೀಳ್ತಾ ಇರೋದು. ರಫ್ತುದಾರರು ಸ್ಥಳೀಯ ಗಿರಣಿಗಳ ದುಬಾರಿ ನೂಲಿಗೆ ಶಾಕ್ ಕೊಟ್ಟು ಸ್ಥಳೀಯ ಗಿರಣಿಗಳು ಸಂಪೂರ್ಣವಾಗಿ ಬಾಗಿಲು ಮುಚ್ಕೊಂಡು ಹೋಗ್ತಿವೆ. ಸೊ ಅರ್ಧಕ್ಕರ್ಧ ಬಾಂಗ್ಲಾದ ಕೆಲಸವನ್ನು ಕಸಿದಿದೆ ಭಾರತ. ಆವಾಗ ಮೊಗೆದು ಲಕ್ಷ ಕೋಟಿ, ಅಂದರೆ ಈಗಿನ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ ಅವತ್ತು $1 ಮಿಲಿಯನ್ ಲೆಕ್ಕಾಚಾರ, ಇವತ್ತನ್ನು ಕನ್ವರ್ಟ್ ಮಾಡಿದ್ರೆ ಯಾವ ಅಮೌಂಟು ಭಾರತ ಬಾಂಗ್ಲಾ ಕೊಟ್ಟಿದ್ದು ಅಲ್ಲಿ ಜೀವನ ಕಟ್ಕೊಳ್ಳಿ ಅಂತ ಅವ್ರ ಟೆಕ್ಸ್ಟೈಲ್ ಸೆಕ್ಟರ್ ಉದ್ಧಾರ ಮಾಡಿ ನಮ್ಮ ಟೆಕ್ಸ್ಟೈಲ್ ಸೆಕ್ಟರ್ ಬಲಿಯಾಯಿತು.
ಅವ್ರಿಗೆ ಪೈಪೋಟಿ ಕೊಡೋಕ್ಕಾಗಲಿಲ್ಲ ನಾವು, ಯಾಕಂದರೆ ಅವ್ರಿಗೆ ಬಡ ರಾಷ್ಟ್ರ ಅನ್ನೋ ಕಾರಣಕ್ಕೆ ಆರಾಮಾಗಿ ಬೇರೆ ರಾಷ್ಟ್ರಗಳ ಜೊತೆಗೆ ಅವಕಾಶ ಸಿಕ್ಕಿಬಿಡ್ತು. ಅವ್ರ ಮೇಲೆ ಡ್ಯೂಟಿ ಅದು ಇದು ಚಾರ್ಜಸ್ ಎಲ್ಲ ಕಡಿಮೆ. ಭಾರತ ಅವ್ರ ಜೊತೆ ಪೈಪೋಟಿ ಮಾಡೋದಕ್ಕಾಗದೆ ನಮ್ಮ ಟೆಕ್ಸ್ಟೈಲ್ ಸೆಕ್ಟರ್ ಹೊಡ್ತಾ ತಿಂತು. ಬಾಂಗ್ಲಾ ಮಾಡಿದ್ದ ತಪ್ಪಿಗೆ, ಬಾಂಗ್ಲಾವನ್ನು ಸೃಷ್ಟಿ ಮಾಡಿ ಬಾಂಗ್ಲಾಗೆ ಮೊಗೆದು ಕೊಟ್ಟ ತಪ್ಪಿಗೆ ನಮಗೆ ಸಿಕ್ಕಿದ್ದಷ್ಟೇ, ಏನೂ ಸಿಕ್ಕಿಲ್ಲ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಮೋದಿ, ಎಂತಹ ಯುದ್ಧ ಅಂದರೆ ಇಂತಹ ಯುದ್ಧ ಇದು. ಭಾರತ ಮೈಕೈ ನೋಯಿಸಿಕೊಳ್ಳದೆ ಬಾಂಗ್ಲಾವನ್ನು ಮುಗಿಸ್ತಾ ಇರುವಂಥ ರೀತಿ. ವಿದ್ಯುತ್ ಪೂರೈಕೆಯಲ್ಲೂ ಕೂಡ ಕಡಿತ ಆಗಿದೆ. ಯಾಕೆ? ಅದಾನಿ ಪವರ್ ವಿದ್ಯುತ್ ಕಡಿತಗೊಳಿಸಿದೆ, ಗಿರಣಿಗಳ ಉತ್ಪಾದನೆ ಕುಂಠಿತವಾಗಿದೆ. ಸೊ ಬಾಗಿಲು ಹಾಕ್ಕೊಂಡು ಹೋಗೋದಕ್ಕೆ ಒಂದೆರಡು ಕಾರಣಗಳಿಲ್ಲ. ಇಲ್ಲಿ ಕಚ್ಚಾ ಹತ್ತಿ ಕೊರತೆ ಬಾಂಗ್ಲಾವನ್ನು ಕಂಗಾಲು ಮಾಡಿದೆ. ಅಲ್ಲಿ ಡಾಲರ್ ಕೊರತೆಯಿಂದಾಗಿ ವಿದೇಶಗಳಿಂದ ಕಚ್ಚಾ ಹತ್ತಿಯನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಅಲ್ಲಿನ ಬ್ಯಾಂಕುಗಳು ಲೆಟರ್ ಆಫ್ ಕ್ರೆಡಿಟ್ ನೀಡೋದಕ್ಕೆ ಹಿಂದೇಟು ಹಾಕ್ತಿದೆ. ಹತ್ತಿ ಇಲ್ಲದೆ ಗಿರಣಿಗಳು ನಡೆಯೋದಿಲ್ಲ, ಹಂಗೆ ಬಾಗಿಲು ಹಾಕ್ಕೊಳ್ಳುತ್ತೆ. ಇಲ್ಲಿ ಪವರ್ ಕಟ್ಟು, ಗಿರಣಿ ಮಾಲೀಕರ ಅಸಹಾಯಕತೆ ಹೆಂಗಿದೆ ಅಂದರೆ ಫೆಬ್ರವರಿ 1 ಕ್ಲೋಸ್ ಮಾಡ್ತೀವಿ, ನೀವು ಭಾರತದಿಂದ ಬರ್ತಿರೋ ನೂಲನ್ನು ತಡಿತಾ ಇದ್ರೆ ನಾವಿಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಕ್ಲೋಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಫೆಬ್ರವರಿ 1ಕ್ಕೆ ಬಾಂಗ್ಲಾದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಲಿದೆ ಅನ್ನೋದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಬಾಂಗ್ಲಾದೇಶ ಜವಳಿ ಗಿರಣಿ ಮಾಲೀಕರ ಸಂಘ ಈಗಾಗಲೇ ಹೇಳಿದೆ, ಗೋದಾಮುಗಳಲ್ಲಿ ಸಾವಿರಾರು ಕೋಟಿ ಮೌಲ್ಯದ ನೂಲು ಮಾರಾಟ ಆಗಿದೆ, ಕೊಳಿತಾ ಬಿದ್ದಿದೆ, ತಗೊಳ್ಳೋರಿಲ್ಲ. ಭಾರತದಿಂದ ಚೀಪಾಗಿ ಸಿಗುತ್ತೆ, ಯಾಕೆ ತಗೊಳ್ತಾರೆ ಅದನ್ನು? ಫೆಬ್ರವರಿ 1ರಿಂದ ಎಲ್ಲ ಮುಚ್ತೀವಿ. ಸೊ ಬಾಂಗ್ಲಾದೇಶ ಅರ್ಧಕ್ಕರ್ಧ ಬಂದಾಗುವಂಥ ಪರಿಸ್ಥಿತಿ, ಗಿರಣಿಗಳೇ ಅವರ ಜೀವನ. ಆದರೆ ಈ ಉಡುಪು ತಯಾರಕರು ಮತ್ತು ಈ ನೂಲು ತಯಾರಕರ ನಡುವಿನ ಸಂಘರ್ಷ ಬಾಂಗ್ಲಾವನ್ನು ಕಂಗಾಲು ಮಾಡಿದೆ. ಅದಕ್ಕೆ ಕಾರಣ ಏನು? ಭಾರತದ ಲೆಕ್ಕಾಚಾರ. ಭಾರತ ಜೊತೆಗೆ ಚೆನ್ನಾಗಿದ್ದಾಗ ಬಾಂಗ್ಲಾ ಹೆಂಗಿತ್ತು? ಬಾಂಗ್ಲಾಗೆ 100 ಕೋಟಿ ಇನ್ವೆಸ್ಟ್ಮೆಂಟೂ ಕೊಟ್ಟು, ನಾವು ದಾನಾನೂ ಕೊಟ್ಟು, ಎಲ್ಲ ಕೊಂಡು ಹೋದ ಮಾಡ್ಕೊಂಡು ತುಂಬ ತಣ್ಣಗಿತ್ತು. ಮತ್ತು ಇನ್ವೆಸ್ಟರ್ಸ್ ಬರೋರು ಕೂಡ ಇವರು ಬಾಂಗ್ಲಾದವರು ಭಾರತದ ಪಾರ್ಟ್ನರ್ ಅನ್ನೋ ಕಾರಣಕ್ಕೆ ಬರ್ತಾಯಿದ್ರು. ಸೌತ್ ಏಷ್ಯಾದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇರುವಂಥ ರಾಷ್ಟ್ರವಾಗಿ ಗುರುತಿಸ್ಕೊಂಡಿತ್ತು ಬಾಂಗ್ಲಾ. ಆದರೆ ಈಗ ಕೊಲ್ಯಾಪ್ಸ್ ಆಗಿ ಬಿದ್ದಂಥ ಬಾಂಗ್ಲಾ ಬಂತ ಅಮೆರಿಕಾ ಬಾಂಗ್ಲಾವನ್ನು ಕಾಯೋಕ್ಕೆ ಬಂತ. ಈಗ ನೋಡಿ, ಟ್ರಂಪ್ ಏನು ಹೇಳ್ತಾರೆ, ನಾನು ಟ್ರೇಡ್ ಮೂಲಕವೇ ಜಗತ್ತನ್ನು ಆಡಿಸ್ತೀನಿ, ಟ್ರೇಡ್ ಅನ್ನುವಂಥ ಅಸ್ತ್ರವನ್ನು ಹಿಂದೆಂದು ಯಾರೂ ಬಳಸದಿರೋ ರೀತಿಯಲ್ಲಿ ನಾನು ಬಳಸಿದ್ದೀನಿ, ಟ್ರೇಡ್ ಅನ್ನೋ ಅಸ್ತ್ರದ ಮೂಲಕ ಪಾಕಿಸ್ತಾನ ಮತ್ತು ಭಾರತವನ್ನು ಒಂದೇ ಟೇಬಲ್ಗೆ ತಂದು ಆಪರೇಷನ್ ಸಿಂಧೂರ ಯುದ್ಧವನ್ನೇ ನಿಲ್ಲಿಸಿಬಿಟ್ಟೆ. ಸೊ ಟ್ರೇಡ್ ಮೂಲಕ ನಾನು ಜಗತ್ತನ್ನು ಬೆರಳು ತುದಿಯಲ್ಲಿ ಕುಣಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲ ರಿವರ್ಸ್ ಹೊಡಿತಿದೆ. ಆದರೆ ಅಸಲಿಗೆ ಅದನ್ನು ಯಾರು ಮಾಡ್ತಿದ್ದಾರೆ? ಟ್ರಂಪ್ ಬಾಯಲ್ಲಿ ಹೇಳಿದ್ದನ್ನು ನಿಜವಾಗಿ ಕೈಯಲ್ಲಿ ಮಾಡಿ ತೋರಿಸ್ತಾ ಇರೋದು ಮೋದಿ. ಆ ಟ್ರೇಡ್ ಅನ್ನುವಂಥ ಅಸ್ತ್ರ ಇವತ್ತು ಯುದ್ಧ ಬಂದೂಕಿನ ಮೂಲಕ, ಬಾಂಬಿನ ಮೂಲಕ ಅಲ್ಲ, ಟ್ರೇಡ್ ಮೂಲಕ ನಡೆಯುತ್ತೆ ಅನ್ನೋದನ್ನು ತೋರಿಸಿಕೊಟ್ಟ ಭಾರತ EU ಜೊತೆಗಿನ ಮದರ್ ಆಫ್ ಆಲ್ ಡೀಲ್ಸ್ ಫೈನಲ್ ಮಾಡಿದ್ದು 20 ವರ್ಷಗಳ ಬಳಿಕ ಇದುವರೆಗೆ ಸಾಧ್ಯವಾಯಿತು. ಭಾರತಕ್ಕೆ ಅತಿ ದೊಡ್ಡ ಮಾರ್ಕೆಟ್ ಓಪನ್ ಆಯಿತು. ನಮಗೆ ಬಹಳಷ್ಟು ವಸ್ತುಗಳು ಕಡಿಮೆ ದರದಲ್ಲಿ ಸಿಗುತ್ತೆ, ಉದ್ಯೋಗ ಸೃಷ್ಟಿಯಾಗಿ ನಮಗೆ ಒಂದು ದೊಡ್ಡ ಮಾರ್ಕೆಟ್ ಓಪನ್ ಆಯಿತು ನಮ್ಮ ವಸ್ತುಗಳಿಗೆ. ಇದರಿಂದ ಅಮೆರಿಕ ಮೇಲಿನ ಅವಲಂಬನೆಯೇ ಸಂಪೂರ್ಣವಾಗಿ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಅಷ್ಟು ದೊಡ್ಡ ಮಾರ್ಕೆಟ್ ಈಗ ಓಪನ್ ಆಗಿದೆ. 27 ರಾಷ್ಟ್ರಗಳಿಗೆ ಭಾರತ ಮುಕ್ತ ಮಾರುಕಟ್ಟೆಯನ್ನು ಪಡ್ಕೊಂಡಿರೋದು. 27 ರಾಷ್ಟ್ರಗಳ ಒಕ್ಕೂಟ EU ಅಂದರೆ ನಮಗೆ ತೆರಿಗೆ ಸಾವಿರ ಕೋಟಿ ಉಳಿತಾಯ ಆಗುತ್ತೆ ವರ್ಷಕ್ಕೆ. ಇಲ್ಲಿ ನೋಡಿದ್ರೆ ಬಾಂಗ್ಲಾಗೆ ನೋಡಿ, ಒಂದು ಕಲ್ಲಲ್ಲಿ ಎಷ್ಟೆಲ್ಲ ಹಕ್ಕಿಗಳನ್ನು ಹೊಡೆದಿದೆ ಭಾರತ. ಅಂದರೆ ಬಾಂಗ್ಲಾ ಇನ್ನು ಬಂದು ಕೈಕಾಲು ಹಿಡ್ಕೊಳ್ಬೇಕು, ಜೀವ ಉಳಿಬೇಕಂದ್ರೆ ಭಾರತದ ಕೈಕಾಲು ಹಿಡ್ಕೊಳ್ಬೇಕು. ಸೊ ಭಾರತ ಬಾಂಗ್ಲಾವನ್ನು ಸೃಷ್ಟಿಸಿ ತನಗೇ ತಾನು ನೋವನ್ನು ತಂದಿಟ್ಟುಕೊಂಡಿತ್ತು. ಆದರೆ ಇವತ್ತು ಬಾಂಗ್ಲಾಗೆ ತಕ್ಕ ಶಾಸ್ತಿಯನ್ನು ಮಾಡಿದೆ ಭಾರತ ಸರ್ಕಾರ. ಬಾಂಗ್ಲಾದಲ್ಲಿ ಈ ಒಂದು ಹೊಡೆತಕ್ಕೆ ಇನ್ನು ಈಗ ಆಟ ಶುರುವಾಗಿರೋದಲ್ವ, 10 ಲಕ್ಷ ಕೆಲಸಗಳು ಹೋಗ್ತಿವೆ. ಮಿಲ್ ಓನರ್ಸು, ಅಲ್ಲಿನ ಗಿರಣಿಗಳೆಲ್ಲ ಕಂಗಾಲಾಗಿರೋದ್ರ ಪರಿಣಾಮ ಏನಾಗ್ತಿದೆ? ಒಂದೇ ಒಂದು ಹೊಡೆತಕ್ಕೆ 10 ಲಕ್ಷ ಕೆಲಸಗಳು ಹೋಗ್ತಾ ಇವೆ. ಈಗ ಶುರುವಾಗ್ತಿದೆ ಆಟ ಅಷ್ಟೇ. ಇನ್ನು ಮುಂದೆ ಬಾಂಗ್ಲಾದ ಪರಿಸ್ಥಿತಿ ಏನಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗಬಹುದು. ಭಾರತ ಆಪರೇಷನ್ ಸಿಂಧೂರ ಪಾಕಿಸ್ತಾನವನ್ನು ಬರೀ 4 ದಿನದಲ್ಲಿ ಹೊಡೆದು ಹಾಕ್ತಲ್ಲ, ಅದಕ್ಕಿಂತ ದೊಡ್ಡ ಯುದ್ಧ ಪಾಕಿಸ್ತಾನಕ್ಕೂ ಒಂದು ದೊಡ್ಡ ಶಾಕ್ ಕೊಟ್ಟಿದೆ, ಬಾಂಗ್ಲಾಗೂ ಒಂದು ದೊಡ್ಡ ಹೊಡೆತ. ಇಲ್ಲಿ ಬಟ್ಟೆ ಹೊಡೆತ, ಅಲ್ಲಿ ನೀರಿನ ಹೊಡೆತ. ಮೊನ್ನೆ ವಿಶ್ವಸಂಸ್ಥೆಯಲ್ಲೇ ಪಾಕಿಸ್ತಾನ ಬಾಯಿ ಬಡ್ಕೊಳ್ತು. ಏನಂತ?
ಆಪರೇಷನ್ ಸಿಂಧೂರಾದ ಬಳಿಕ ಸಿಂಧೂ ನದಿ ನೀರನ್ನು ವೆಪನೈಸೇಷನ್ ಮಾಡ್ತಾ ಇದೆ ಭಾರತ. ನಮ್ಮ 80% ಪಾಪ್ಯುಲೇಷನ್ 24 ಕೋಟಿ ಜನ ಕಂಗಾಲಾಗಿದ್ದಾರೆ. ದಯವಿಟ್ಟು ನಮ್ಮನ್ನು ಕಾಪಾಡಿ, ಭಾರತವನ್ನು ಹೆಂಗಾದರೂ ಮಾಡಿ ತಡೀರಿ. ಇವರು ನಮ್ಮ ಎಲ್ಲ ಇಡೀ ದೇಶದ ಜನರು ಅಗ್ರಿಕಲ್ಚರ್ ಅವಲಂಬಿಸಿರೋದು ಅದ್ರ ಮೇಲೆ, ಕುಡಿಯೋ ನೀರು, ಇಡೀ ನಮ್ಮ ನಾಗರಿಕತೆ ಬದುಕ್ತಿರೋದೇ ಸಿಂಧೂ ನದಿ ಮೇಲೆ. ಆದರೆ ಭಾರತ ನಮಗೆ ಅತಿ ದೊಡ್ಡ ಸಮಸ್ಯೆ ಮಾಡಿದೆ ಅಂತ ಬೇಡಿಕೊಳ್ತಾರೆ, ಅಂಗಲಾಗ್ತಾರೆ. ಅದ್ರ ಮೂಲಕ ಅರ್ಥ ಆಯಿತು, ಭಾರತ ಬರೀ 150 ಟೆರರಿಸ್ಟ್ಗಳನ್ನು ಹೊಡೆದಿಲ್ಲ, 100 ಜನ ಸೈನಿಕರನ್ನು ಹೊಡೆದು ಹಾಕಿಲ್ಲ, 20ಕ್ಕೂ ಅಧಿಕ ಕೋಟಿ ಪಾಕಿಸ್ತಾನಿಗಳನ್ನು ಕಂಗಾಲು ಮಾಡುವಂಥ ಒಂದು ದಾಳಿ ಮಾಡಿದೆ ಅನ್ನೋದು ಜಗತ್ತಿಗೆ ಅರ್ಥ ಆಯಿತು. ಯಾವ ಕಾರಣಕ್ಕೂ ಅದನ್ನು ಮತ್ತೆ ಸ್ಥಾಪನೆ ಮಾಡುವಂತಹ ಒಪ್ಪಂದವನ್ನು ಮರುಸ್ಥಾಪಿಸೋದಿಲ್ವೇ ಇಲ್ಲ, ಅದು ಪಾಸ್ ಆಗಿದೆ, ಅದು ಫಿನಿಶ್ ಆಗಿದೆ ಅಂತ ಹೇಳಾಯಿತು. ಈಗ ಹೈಡ್ರೋ ಪವರ್ ಪ್ರಾಜೆಕ್ಟ್ ಚೆನಾಬ್ ನದಿ ಮೇಲೆ ಬಹಳ ದೊಡ್ಡ ಪ್ರಾಜೆಕ್ಟು ಕಿಕ್ ಸ್ಟಾರ್ಟ್ ಆಗಿದೆ. ನಮ್ಮೆಲ್ಲ ಕಾಲುವೆಗಳನ್ನು ಲಿಂಕ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆ ಮೂಲಕ ಈ ಕಾಮಗಾರಿ ಮುಗಿದ ಮೇಲೆ ಬೇರೆನೇ ಲೆಕ್ಕ. ಈಗ ಜಸ್ಟ್ ನಾವು ಗೇಟ್ ಓಪನ್ ಕ್ಲೋಸಲ್ಲಿ ಆಟ ಮಾಡ್ತಿರೋದಕ್ಕೇ ಪಾಕಿಸ್ತಾನ ವಿಶ್ವಸಂಸ್ಥೆಗೆ ಓಡಿ ಹೋಗಿದೆ. ಅಂಥದ್ರಲ್ಲಿ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಶುರುವಾಗಿದೆ. ತುಂಬ ಲೇಟ್ ಆಗಲ್ಲ, ಅದು 2028 ಒಳಗಡೆ ಎಲ್ಲ ಫಿನಿಶ್ ಆಗುತ್ತೆ. 26 ಮುಗಿಯೋದ್ರ ಒಳಗಡೆ ಪ್ರಮುಖ 3-4 ಪ್ರಾಜೆಕ್ಟ್ಗಳು ಫಿನಿಶ್ ಆಗುತ್ತೆ. ಸೊ ಪಾಕಿಸ್ತಾನ ಎಲ್ಲಿರುತ್ತೆ? ಪಾಕಿಸ್ತಾನವನ್ನು ಬಳಲಿ ಬೆಂಡಾಗುವಂತೆ ಮಾಡೋದಕ್ಕೆ ಬಾಂಬ್ ಹಾಕಿದ್ರೆ ಆಗಲ್ಲ, ಎದ್ದೆದ್ದು ಬರ್ತಾರೆ. ಪಾಕಿಸ್ತಾನದಿಂದ ಮೂಟೆಗಟ್ಟಲೆ ಬರುತ್ತೆ ಅವ್ರಿಗೆ ಬಾಂಬು. ಆದರೆ ಇದೇ ಕಾರಣ ಅಮೆರಿಕ ಈ ರೀತಿ ಡಿಸ್ಟರ್ಬ್ ಆಗೋದಕ್ಕೆ, ಇನ್ನೇನೂ ಅಲ್ಲ. ಭಾರತ ಇವತ್ತು ಯಾವ ವೇಗದಲ್ಲಿ ಮುನ್ನುಗ್ತಾ ಇದೆ ಮತ್ತು ಯಾವ ಚಾಕಚಕ್ಯತೆಯಿಂದ ತನಗೇನು ಬೇಕೋ ಅದನ್ನು ಮಾಡ್ತಿದೆ. ಹಿಂದೂಗಳು ಅಲ್ಲಿ ಸಾವಿಗೀಡಾದ್ರು ಅಂತ ನಾವು ವಿಮಾನ ತಗೊಂಡು ಹೋಗಿ ದಾಳಿ ಮಾಡಬೇಕಾ? ಅಣುಬಾಂಬನ್ನು ಕೈಗೆತ್ಕೊಳ್ಬೇಕಾ? ಅದ್ರ ಪರಿಣಾಮ ನಮಗೇ ಆಗತ್ತೆ. ಅದನ್ನೇ ಅವ್ರು ಬಯಸ್ತಿರೋದು. ಪಾಕ್ ಮತ್ತು ಬಾಂಗ್ಲಾವನ್ನು ನಮ್ಮ ವಿರುದ್ಧ ಎತ್ತು ಕಟ್ಟಿ ಯುದ್ಧ ಮಾಡಿಸಿ, ರಷ್ಯಾ, ಇಲ್ಲಿ ಇರಾನು ಎಲ್ಲ ಹೆಂಗೆ ನಲಗೋದ್ವು ನೋಡಿ. ಯುದ್ಧ ಮಾಡಿ 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 ಇಸ್ರೇಲ್ ಥರ 3 ವರ್ಷ 4 ವರ್ಷ ಮುಂದಕ್ಕೆ ಹೋಗಿ ಆರ್ಥಿಕತೆ ಕೊಲ್ಯಾಪ್ಸ್ ಆಗಬೇಕು ಅಂತಲೇ ಅವ್ರು ಬಯಸ್ತಿರೋದನ್ನೇ ನಾವು ಮಾಡಬೇಕಾ? ನಾವು ಅದನ್ನು ಮಾಡಲ್ಲ, ನೀವು ಅಂದುಕೊಂಡಿದ್ದನ್ನು ಮಾಡಲ್ಲ, ನೀವು ಹೇಳಿದ್ದನ್ನು ಮಾಡಲ್ಲ, ನೀವು ಊಹಿಸೋದನ್ನು ಮಾಡ್ತೀವಿ ನಾವು ಅನ್ನೋದನ್ನು ಮಾಡಿ ತೋರಿಸಿದ ಮೋದಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.